ಮಹಾಗಣಾಧಿಪತಿಯ ನಮಃ. ಶ್ರೀ ಸುಬ್ರಹ್ಮಣ್ಯ ಪ್ರಸನ್ನ. ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಥ ದ್ವಿತೀಯೋಧ್ಯಾಯಃ. ಸೂತರು ಹೇಳಿದರು, ಮುನಿಗಳಿರ ಕೇಳಿರಿ. ಶತಬಿಂದುವಿನ ಮತ್ತು ಆತನ ತಂದೆಯ ಆಶ್ಚರ್ಯಕರವಾದ ಕರ್ಮವನ್ನು ಹೇಳುವೆನು. ತ್ರೇತಾಯುಗದಲ್ಲಿ ಸಹಸ್ರಬಿಂದುವೆಂಬವನು ಋಷ್ಯಶೃಂಗ ಪರ್ವತದ ಶಿಖರದಲ್ಲಿ ಅಸಾಧ್ಯ ತಪಸ್ಸನ್ನು ಮಾಡಿದನು. ಗ್ರೀಷ್ಮ ಋತುವಿನಲ್ಲಿ ಸೂರ್ಯನಲ್ಲಿ ಕಣ್ಣನ್ನಿಟ್ಟು ತಪಸ್ಸಿಗೆ ನಿಂತನು. ವರ್ಷ ಋತುವಿನಲ್ಲಿ ಮಳೆಯಲ್ಲಿ ನೆನೆಯುತ್ತಾ, ಹೇಮಂತ ಋತುವಿನಲ್ಲಿ ಹಿಮದ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದನು. ಆತನು ಕುತ್ತಿಗೆಯ ಸರದಲ್ಲಿ ಹಿಮವು ಮುತ್ತಿನ ಮಣಿಯಂತೆ ಜೋತಾಡುತ್ತಾ ಕೆಳಗೆ ಬಿದ್ದು ನದಿಯಾಗಿ ಹರಿಯಿತು. ಆ ನದಿಯೇ ಕುಮಾರಧಾರವೆನಿಸಿತು. ಆ ಸಹಸ್ರ ಬಿಂದುವಿಗೆ ಪ್ರಸನ್ನನಾದ ಲೋಕ ಪ್ರಕಾಶನಾದ ಸೂರ್ಯನು ಪ್ರತ್ಯಕ್ಷನಾದನು. ಆ ಮುನಿಯು ಸೂರ್ಯನನ್ನು ಕಂಡು ಪುತ್ರನನ್ನು ಕೊಡೆಂದು ಬೇಡಿದನು. ಸೂರ್ಯದೇವನು, ಹಾಗೆಯೇ ಆಗಲಿ, ನಿನ್ನ ಪುತ್ರನು ನದಿ ರೂಪದಂತಿರುತ್ತಾನೆ ನೋಡು. ಈ ಕ್ಷೇತ್ರದ ನದಿಯಾಗಿ ನಿನ್ನ ದೇಹದ ಹಿಮಬಿಂದುವಿನಿಂದ ಹುಟ್ಟಿ ಹರಿದು ಬಂದಿರುವುದರಿಂದ ಕುಮಾರಧಾರೆಯೆಂದು ಪ್ರಖ್ಯಾತಳಾದ ಈ ನದಿಯೇ ಒಂದು ರೂಪದಿಂದ ಬುದ್ಧಿಶಾಲಿ ಪುತ್ರನಾಗುವನು. ಅವನು ಆ ಶತಬಿಂದುವೆಂದು ಪ್ರಖ್ಯಾತನಾಗುವನು. ಹೀಗೆಂದು ಸೂರ್ಯನು ಆ ಶತಬಿಂದುವಿಗೆ ವರವನ್ನಿತ್ತು ಎಲ್ಲರೂ ನೋಡುತ್ತಿರುವಂತೆ ಅಲ್ಲೇ ಅದೃಶ್ಯನಾದನು. ರುದ್ರದೇವರು ಷಣ್ಮುಖನಿಗೆ ಹೇಳಿರುವ ಈ ಚರಿತ್ರೆಯನ್ನು ನಿನಗೆ ಹೇಳುವೆನು. ಇದನ್ನು ಕೇಳಿದವರು ಷಣ್ಮುಖನ ಭಕ್ತರಾಗುವರೆಂದು ಸಹಸ್ರಬಿಂದು ಮಗನಿಗೆ ಹೇಳಿದ್ದುದನ್ನು ಸೂತರು ಹೇಳುತ್ತಾರೆ. ಯುಗಾಂತರದಲ್ಲಿ ಆ ಶತಬಿಂದುವೆಂಬ ಪುತ್ರನು ಹುಟ್ಟಿ ಅಗ್ನಿದೇವರ ಪ್ರೀತಿಯನ್ನು ಗಳಿಸುವ ಅಪೇಕ್ಷೆಯಿಂದ ತಪಸ್ಸು ಮಾಡಿದನು. ಆತನ ಭಯಂಕರ ತಪಸ್ಸಿನ ತೇಜಸ್ಸು ಸೂರ್ಯಮಂಡಲಕ್ಕೆ ಮುಟ್ಟಿತ್ತು. ಸಮಸ್ತ ದೇವತೆಗಳಿಗೂ ಸಂಕಟ ಉಂಟಾಯಿತು. ದೇವತೆಗಳು, ಪಿತೃಗಳು, ಸಿದ್ಧರು, ಸಾಧ್ಯರು, ವಿದ್ಯಾಧರರು, ಪಶು ಪಕ್ಷಿಗಳು ಕೂಡ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಸಂಚರಿಸಲಾರದಾದರು. ವ್ರತನಿಷ್ಠರಾದ ಕಶ್ಯಪ, ಅತ್ರಿ, ಭರದ್ವಾಜ, ಶತಾನಂದ, ಗೌತಮ, ವೈಖಾಸನ, ವಾಲಖಿಲ್ಯರೆಂಬ ಮಹರ್ಷಿಗಳು ಶತಬಿಂದುವಿರುವಲ್ಲಿಗೆ ಬಂದು ಆತನನ್ನು ಕಂಡು ಎಲ್ಲರೂ ಪ್ರತ್ಯೇಕವಾಗಿ ಕೇಳಿದರು. ಎಳೆ ಬ್ರಾಹ್ಮಣನೇ, ಅತಿ ಕಠಿಣವಾದ ತಪಸ್ಸಿನಿಂದ ಏಕೆ ಕಷ್ಟಪಡುತ್ತಿ? ಎಂದಿಗಾದರೂ ಸಜ್ಜನರು ಪರರಿಗೆ ಉಪದ್ರವ ಮಾಡುವ ಕಾರ್ಯವನ್ನು ಮಾಡಬಾರದು. ಈ ನಿನ್ನ ತಪಸ್ಸು ಅಂತಹ ಲೋಕೋಪದ್ರವಕರವೇ ಆಗಿರುವುದು. ಹೀಗೆ ಹೇಳುತ್ತಿರುವಾಗ ಆತನ ತಪಸ್ಸಿನ ಜ್ವಾಲೆಯು ಆ ಮುನಿಗಳನ್ನು ಆಕ್ರಮಿಸಿತು. ಶತಬಿಂದುವು ಮುನಿಗಳ ಮಾತಿನಂತೆ ತಪಸ್ಸನ್ನು ನಿಲ್ಲಿಸಿದನು. ಆತನ ದೇಹದ ಬೆವರಿನ ಬಿಂದುವಿನಿಂದುಂಟಾದ ನೀರು ನದಿಯಾಗಿ ಅತಿ ವೇಗದಿಂದ ಸುತ್ತಲೂ ಹರಿಯಿತು. ಸಹಸ್ರ ಬಿಂದುವಿನಿಂದ ಹುಟ್ಟಿದ ನದಿಯು ಆ ಕುಲಕ್ಕೇನೆ ಜ್ಯೇಷ್ಠಳಾದಳು. ಶತಬಿಂದುವಿನಿಂದ ಹುಟ್ಟಿದ ನದಿಯು ಕನಿಷ್ಠೆ ಎಂದು ಪ್ರಖ್ಯಾತಳಾದಳು. ಎಳೆ ಷಣ್ಮುಖನೇ, ಆಮೇಲೆ ಅಗ್ನಿಯು ಪ್ರತ್ಯಕ್ಷನಾಗಿ ಆ ಮುನಿಗೆ ಹೇಳಿದನು, ಎಳೆ ತಪಸ್ವಿಯೇ, ಯಾವ ವರವನ್ನು ಬಯಸುತ್ತೀ ಎಂದು. ಆ ಮಾತನ್ನು ಕೇಳಿ ಶತಬಿಂದುವು, ಮಹಾತ್ಮನೇ, ನಾನಪೇಕ್ಷಿಸುವ ವರವು ಲೋಕೋದ್ಧಾರಕ್ಕಾರಕ್ಕಿತಕ್ಕದ್ದು. ನನ್ನ ದೇಹದಿಂದ ಹುಟ್ಟಿದ ಈ ಗಂಗೆಯು ಕಲಿಯುಗದಲ್ಲಿ ಪ್ರಖ್ಯಾತವಾಗಲಿ. ಈ ನದಿ ತೀರ್ಥಸ್ನಾನ ಮಾತ್ರದಿಂದ ಸಮಸ್ತ ಪಾಪವೂ ನಾಶವಾಗಲಿ. ಗೋಹತ್ಯ ಮಾಡಿದವನು ಕೃತಘ್ನನು, ಗರ್ಭಹತ್ಯ ಮಾಡಿದವನು, ಗುರುಪತ್ನಿ ಸಂಸರ್ಗ ಮಾಡಿದವನು, ಸ್ತ್ರೀ ಬಾಲಘಾತಕನು, ಕಳ್ಳು ಕುಡಿದವನು, ಶೂದ್ರ ಸ್ತ್ರೀ ಸಂಸರ್ಗ ಮಾಡಿದವನು, ಇವೇ ಮೊದಲಾದ ಪಾಪ ಮಾಡಿದವನು ಈ ನದಿ ಸ್ನಾನದಿಂದ ಸರ್ವ ಪಾಪವನ್ನೂ ಕಳೆದುಕೊಳ್ಳಲಿ. ಇಂತಹ ವರವನ್ನು ಕೊಡು. ಹೇಮಂತ ಋತುವಿನ ಮಾರ್ಗಶೀರ್ಷ ಮಾಸದ ಷಷ್ಠಿ ತಿಥಿಯ ಪುಣ್ಯ ಯೋಗದಲ್ಲಾಗಲಿ ಪಂಚಮಿ ಅಥವಾ ಚತುರ್ಥಿಯಲ್ಲಾಗಲಿ ಈ ನದಿ ಸ್ನಾನ ಮಾಡಿದರೆ ಕುಷ್ಠರೋಗ ಪರಿಹಾರವಾಗಲಿ ಎಂದು ಪ್ರಾರ್ಥಿಸಲು ಅಗ್ನಿದೇವನು ಹಾಗೆಯೇ ಆಗಲೆಂದು ಅದೃಶ್ಯನಾದನು. ಶತಬಿಂದುವು ಎದ್ದು ನಿಂತು
ಆ ದೇವನನ್ನು ಸ್ತುತಿಸಿದನು. ಗಾರ್ಹಪತ್ಯ, ದಕ್ಷಿಣಾಗ್ನಿ, ಅಹವನೀಯ ಎಂಬ 3 ರೂಪವುಳ್ಳ ಅಗ್ನಿದೇವನೇ ನಿನಗೆ ನಮಸ್ಕಾರವು, ಜ್ವಾಲಾ ಸ್ವರೂಪನೇ ನಿನಗೆ ನಮಸ್ಕಾರವು ಎಂದು ಸ್ತುತಿಸಿ ಅಗ್ನಿದೇವನ ಅನುಗ್ರಹದಿಂದ ಇಹ ಸುಖವನ್ನು ಭೋಗಿಸಿ ಸ್ವರ್ಗಕ್ಕೆ ತೆರಳಿದನು. ಸಹಸ್ರ ಬಿಂದುವಿನಿಂದ ಮತ್ತು ಶತಬಿಂದುವಿನಿಂದ ಜ್ಯೇಷ್ಠೆ ಕನಿಷ್ಠೆಯಾಗಿ ಹುಟ್ಟಿದ್ದ ನದಿಯೇ ಕುಮಾರಧಾರ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿ ಭೂಮಿಯಲ್ಲಿ ಹರಿಯುವುದು. ಈ ನದಿಯು ಸುಬ್ರಹ್ಮಣ್ಯ ದೇವರ ಇದಿರಿನಲ್ಲಿ ಪಾಪನಾಶಕವಾಗಿ ಶೋಭಿಸುವುದು. ಕುಮಾರಧಾರೆಯ ಪವಿತ್ರವಾದ ತೀರ್ಥದಲ್ಲಿ ಮಿಂದವನು ಪರಿಶುದ್ಧ ಮನಸ್ಕನಾಗಿ ಪಾಪ ನಿರ್ಮುಕ್ತನಾಗಿ ಶಾಶ್ವತ ಸದ್ಗತಿಯನ್ನು ಹೊಂದುವನು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ 2ನೇ ಅಧ್ಯಾಯವೂ ಮುಗಿದು. ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು.